ಓಂ ಹೇಯತ್ವಾವಚನಾಚ್ಚ ಓಂ ತಮೈವೈಕಂ ಜಾನಥ ಆತ್ಮಾನಮನ್ಯಾವಾಚೋ ವಿಮುಂಚತಾಮೃತಶೇಷ ಸೇತು ವಿಮುಂಚತ ಅಮೃತಶೇಷ ಸೇತು. ಶ್ರುತ್ಯುಕ್ತನಾದ ಆತ್ಮ ಗೌಣ ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ, ನಿರ್ಗುಣನಾದ ಆತ್ಮನೇ ಆಗಬೇಕು ಅನ್ನೋದನ್ನು ಸೂತ್ರಕಾರರೇ ಅನೇಕ ಯುಕ್ತಿಗಳ ಮೂಲಕ ಪ್ರತಿಪಾದನೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಹೇಯತ್ವ ಅವಚನಾಚ್ಚ ಈ ಹಿಂದೆ ಅನೇಕ ಯುಕ್ತಿಗಳನ್ನು ಪ್ರತಿಪಾದಿಸಿ ಆಗಿದೆ. ಆತ್ಮಶಬ್ದ ಯಾವತ್ತೂ ವಿಷ್ಣುವಿನಲ್ಲಿ ಇರುವುದು ಅಂತನ್ನೋದನ್ನು ನೋಡಿದ್ದೇವೆ. ಮತ್ತೆ ಆ ಆತ್ಮೋಪಾಸಕನಿಗೆ ಮುಕ್ತಿ ದೊರೆಯುತ್ತದೆ ಅಂತ ಶಾಸ್ತ್ರ ಹೇಳಿದ್ದನ್ನು ಕೂಡ ಕೇಳಿದ್ದೀವಿ. ಅದಲ್ಲದೆ ಹೇಯತ್ವ ಅವಚನಾಚ್ಚ, ಹೇಯತ್ವ ಇಲ್ಲದೆ ಇರುವುದರಿಂದ ಕೂಡ ಈ ಭಗವಂತನಿಗೆ ಹೇಯತ್ವ ಇಲ್ಲ, ಶಾಸ್ತ್ರ ಹೇಳಿಲ್ಲ. ಆದರೆ ಭಗವದ್ಯಿತರವಾದ ವಸ್ತುಗಳಿಗೆ ವ್ಯಕ್ತಿಗಳಿಗೆ ಹೇಯತ್ವವನ್ನು ಹೇಳಿದ್ದಾರೆ ಅಂತನ್ನುವುದು ಇನ್ನೊಂದು ಯುಕ್ತಿ. ಇದಕ್ಕೆ ಸಂಬಂಧಪಟ್ಟಂತೆ ಸತ್ತರ್ಕ ದೀಪಾವಳಿ, ತತ್ವಪ್ರದೀಪ, ತತ್ವಪ್ರಕಾಶಿಕ ಇದನ್ನೆಲ್ಲ ನೋಡಿ ಮುಗಿಸಿದ್ದೀವಿ. ತತ್ವಪ್ರಕಾಶಿಕದಲ್ಲಿ ಕೊನೆಯ ವಾಕ್ಯ ಇದೆ. ಆ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ವಾಕ್ಯಾರ್ಥ ಮುಕ್ತಾವಳಿ ನಾವಿವತ್ತು ನೋಡಬೇಕಾದದ್ದು. ನಚವಾಚ್ಯಂ ಸಗುಣಪರೋಪಿ ಆತ್ಮಶಬ್ದ ಮೋಕ್ಷದಾತೃತ್ವ ಅಹೇಯತ್ವಾಭ್ಯಾಂ ನಿರ್ಗುಣಲಿಂಗಾಭ್ಯಾಂ ಅಪಹ್ರಿಯತೆ ಇತಿ ತಸ್ಯ ಮುಖ್ಯತಃ ಜೀವವಾಚಿತ್ವೇ ಏವ ಮಾನಾಭಾವಾತ್. ಈ ಆತ್ಮಶಬ್ದ ಮೂಲತಃ ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತದೆ ಅಂತ ನೀವು ದ್ವೈತವಾದಿಗಳು ಹೇಳಿದ್ದೀರಿ. ನಾವಂತೀವಿ ಅದು ಸಗುಣ ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡ್ತದೆ. ಮುಖ್ಯವಾಗಿಯೇ ಸಗುಣ ಪರ ಅಂದರೆ ಮುಖ್ಯವಾಗಿಯೇ ಪ್ರತಿಪಾದನೆ ಮಾಡೋದು ಅಂತ ತಾತ್ಪರ್ಯ. ಆದರೆ ಪ್ರಸಂಗ ಬಂದಾಗ ಅದರ ಮುಖ್ಯಾರ್ಥವನ್ನು ಬಿಟ್ಟು ಅಮುಖ್ಯಾರ್ಥವನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಈ ಅಂಥದ್ದೇನಾದ್ರೂ ಬಾಧಕ ಇದ್ದಾಗ ಮುಖ್ಯಾರ್ಥವನ್ನು ಬಿಟ್ಟು ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಬಾಧಕ ಅಂದರೆ ಯಾವುದು? ಮೋಕ್ಷದಾತೃತ್ವ ಮತ್ತು ಅಹೇಯತ್ವ ಇವೆರಡೂ ಕೂಡ ನಿರ್ಗುಣ ಬ್ರಹ್ಮನ ಪ್ರತಿಪಾದನೆ, ನಿರ್ಗುಣ ಬ್ರಹ್ಮನಲ್ಲಿ ಮಾತ್ರ ಇರುವಂತಹ ಲಿಂಗಗಳು. ಆ ಲಿಂಗಗಳಿಗೆ ಅನುಸಾರವಾಗಿ ಅಪಹ್ರಿಯತೆ, ಮುಖ್ಯವಾದ ಸಗುಣ ಬ್ರಹ್ಮನಲ್ಲಿ ಅದಕ್ಕೇನು ಪ್ರವೃತ್ತಿ ಇತ್ತು ಅಲ್ಲಿಂದ ಅದು ತಪ್ಪಿ ಈ ನಿರ್ಗುಣ ಬ್ರಹ್ಮನನ್ನು ಆ ಸಂದರ್ಭದಲ್ಲಿ ಮಾತ್ರ ಪ್ರತಿಪಾದನೆ ಮಾಡ್ತದೆ. ಇದು ಅವ್ರ ಪ್ರಶ್ನೆ. ತಸ್ಯ ಮುಖ್ಯತಃ, ಅದು ಉತ್ತರ, ತಸ್ಯ ಮುಖ್ಯತಃ ಜೀವವಾಚಿತ್ವೇ ಏವ ಮಾನಾಭಾವಾತ್. ಈ ಆತ್ಮಶಬ್ದ ಅನ್ನುವುದು ಮುಖ್ಯತಃ ಜೀವನನ್ನೇ ಹೇಳ್ತದೆ ಅಂತ ಅನ್ನೋದಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಹೊರತು ಮುಖ್ಯವಾಗಿ ನಿರ್ಗುಣನಾದ ಪರಮಾತ್ಮನ ಹೇಳ್ತದೆ ಅಂತ ಅನ್ಲಿಕ್ಕೆ ಪ್ರಮಾಣ ಇದೆ. ಇದು ಟೀಕಾವಾಕ್ಯ. ನಚವಾಚ್ಯಮಿತಿ ಅಂತ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿದೆ. ಅದನ್ನೀಗ ನೋಡೋಣ. ನಚವಾಚ್ಯಂ ಅಂತ ಅನ್ನೋದು ಬೋಲ್ಡ್ ಲೆಟರ್ನಲ್ಲಿ ಇರಬೇಕಾಗಿತ್ತು. ಹಾಗಿದ್ರೆ ಅದು ಪ್ರತೀಕ ಅಂತ ಸುಲಭವಾಗಿ ಗೊತ್ತಾಗ್ತದೆ. ಅಲ್ಲಿ ಮುಂದಿನ ವಾಕ್ಯಗಳು ಹೀಗಿವೆ. ವಸ್ತುತಃ ಸಗುಣೇ ಮುಖ್ಯ ಅಪಿ ಆತ್ಮಶಬ್ದ. ಆತ್ಮಶಬ್ದ ಅನ್ನುವುದು ನಮ್ಮ ದೃಷ್ಟಿಯಲ್ಲಿ, ಅದ್ವೈತಿಗಳ ದೃಷ್ಟಿಯಲ್ಲಿ ಸಗುಣೇ ಮುಖ್ಯ, ಸಗುಣ ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡ್ತದೆ ಮುಖ್ಯವಾಗಿಯೇ. ಆದರೂ ಆ ಮುಖ್ಯೋಪಿ ಆತ್ಮಶಬ್ದ ತಸ್ಯ ಆತ್ಮಶಬ್ದ ತಸ್ಯಾನುವಿತ್ತಃ ತಮೇವೈಕಂ ಇತಿ ಶ್ರುತ್ಯೋಃ ಮೋಕ್ಷದಾತೃತ್ವ ಅಹೇಯತ್ವಾಭ್ಯಾಂ ನಿರ್ಗುಣಲಿಂಗಾಭ್ಯಾಂ ಸಗುಣಾತ್ ವ್ಯಾವರ್ತತೆ. ಮುಖ್ಯವಾಗಿಯೇ ಸಗುಣ ಬ್ರಹ್ಮನನ್ನೇ ಇದು ಹೇಳಿದರೂ ಕೂಡ ಆ ಆತ್ಮಶಬ್ದ ಅದು ಆ ಸಗುಣ ಬ್ರಹ್ಮನಿಂದ ದೂರ ಇದ್ದು ನಿರ್ಗುಣ ಬ್ರಹ್ಮನನ್ನ ಪ್ರತಿಪಾದನೆ ಮಾಡ್ತದೆ ಅಂತ ಹೀಗೆ ಅವರ ತಾತ್ಪರ್ಯ. ಅಲ್ಲಿ ಆ ವಾಕ್ಯದಲ್ಲಿ ಆತ್ಮಶಬ್ದ ತಸ್ಯಾನುವಿತ್ತಃ ತಮೇವೈಕಂ ಇತಿ ಶ್ರುತ್ಯೋಹೋ ಅಂತ ವಾಕ್ಯ ಇದೆ. ತಮೇವೈಕಂ ಜಾನಥ ಆತ್ಮಾನಮನ್ಯಾವಾಚೋ ಮುಂಚತ ಅಂತನ್ನೋದು ಅದು ಸರಿ ಇದೆ. ಮುಂದೆ ಅಲ್ಲಿ ಮೊದಲು ತಸ್ಯಾನುವಿತ್ತ ಇದೆಯಲ್ಲ, ಅದು ತಸ್ಯಾನುವಿತ್ತ ಅಲ್ಲ, ಯಸ್ಯಾನುವಿತ್ತ ಅಂತ ಆಗ್ಬೇಕದು. ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಗಹನೇ ಪ್ರವಿಷ್ಟ ಅಂತ ಆ ಉಪನಿಷತ್ತಿನ ವಾಕ್ಯವನ್ನು ಈ ಹಿಂದೆ ನಾವು ನೋಡಿದ್ದೀವಿ. ಆದ್ರಿಂದ ಅಲ್ಲಿ ಮುದ್ರಣ ದೋಷ ಇದ್ದಿರಬೇಕು. ಮುಖ್ಯೋಪ್ಯಾತ್ಮಶಬ್ದ ಯಸ್ಯಾನುವಿತ್ತ ಪ್ರತಿಬುದ್ಧಾತ್ಮ ಅಂತ ಒಂದು ವಾಕ್ಯ, ತಮೇವೇಕಂ ಜಾನಥ ಅಂತ ಇನ್ನೊಂದು ವಾಕ್ಯ. ಇವೆರಡೂ ಶ್ರುತಿ ವಾಕ್ಯಗಳಲ್ಲಿ ಕ್ರಮವಾಗಿ ಎರಡು ಲಿಂಗಗಳನ್ನು ಹೇಳಿದ್ದಾರೆ.
ಮೊದಲನೇದರಲ್ಲಿ ಯಸ್ಯಾನುವಿತ್ತ ಪ್ರತಿಬುದ್ಧಾತ್ಮ ಅನ್ನುವಲ್ಲಿ ಮೋಕ್ಷದಾತೃತ್ವ ಅನ್ನೋ ಲಿಂಗವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅವನು ತಸ್ಯ ಲೋಕ ಸವಲೋಕ ಇವ, ಅದೇ ಲೋಕದಲ್ಲಿ ಹೋಗಿರ್ತಾನೆ ಇತ್ಯಾದಿ ಮಾತುಗಳ ಮೂಲಕ. ಇನ್ನ ತಮೇವೇಕಂ ಜಾನಥ ಅನ್ನುವಂಥ ವೇದವಾಕ್ಯದಲ್ಲಿ ಅಹೇಯತ್ವ ಅನ್ನುವ ಗುಣವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇವೆರಡು ಕ್ರಮವಾಗಿ 2 ಶ್ರುತಿಗಳು ಮತ್ತೆ 2 ಲಿಂಗಗಳು. ಇವೆರಡೂ ಲಿಂಗಗಳು ಕೂಡ ನಿರ್ಗುಣ ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡುವ ಲಿಂಗಗಳಿವು. ಈ ಲಿಂಗಗಳ ಕಾರಣದಿಂದಾಗಿ, ಈ ಲಿಂಗಗಳೇ ಬಾಧಕ, ಲಿಂಗಗಳ ಕಾರಣದಿಂದಾಗಿ ಸಗುಣಾತ್ ವ್ಯಾವರ್ತತೆ, ಸಗುಣ ಬ್ರಹ್ಮನನ್ನು ಹೇಳುವುದನ್ನು ಬಿಟ್ಟು, ಮುಖ್ಯತಃ ಸಗುಣ ಬ್ರಹ್ಮನನ್ನೇ ಹೇಳಿದ್ರು, ಆ ಸಗುಣ ಬ್ರಹ್ಮನಿಂದ ದೂರ ಇದ್ದು, ವ್ಯಾವರ್ತತೆ ಅಂತ ಕರ್ತರಿ ಪ್ರಯೋಗ, ತಾನೇ ಆ ಶಬ್ದಗಳಿಂದ ದೂರ ಇರ್ತದೆ, ದೂರ ಇದ್ದು ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತದೆ ಅಂತ ತಾತ್ಪರ್ಯ. ಅಲ್ಲಿ ಅದನ್ನ ನಡೆಯುವ ವಾಕ್ಯವನ್ನ ತಿಳ್ಕೊಳ್ಬೇಕು, ವ್ಯಾವರ್ತತೆ. ಮುಂದೆ ಹಾಗಾದ್ರೆ ಈ ಆತ್ಮಶಬ್ದಕ್ಕೆ ಕೆಲವು ಸರಿ ನಿರ್ಗುಣ ಬ್ರಹ್ಮ ಅಂತ ತಿಳ್ಕೊಬೇಕಾಗ್ತದೆ, ಕೆಲವು ಸರಿ ಸಗುಣ ಬ್ರಹ್ಮ ಅಂತ ತಿಳ್ಕೊಳ್ಬೇಕಾಗ್ತದೆ. ಇದಕ್ಕೆಲ್ಲ ಏನು ವ್ಯವಸ್ಥೆ? ನಿಮ್ಮ ಅದ್ವೈತಿಗಳ ಮತದಲ್ಲಿ ಇದಕ್ಕೆಲ್ಲ ಏನು ವ್ಯವಸ್ಥೆ ಅಂತ ಒಂದು ಪ್ರಶ್ನೆ ಬಂದ್ರೆ, ಆತ್ಮನ್ನೇವ ಆತ್ಮಾನಂ ಪಶ್ಯೇತ್ ಅಂತ ಹಿಂದೆ ಬಂದಿದೆ ಅಲ್ಲ, ಆ ಆತ್ಮನಲ್ಲಿಯೇ ಈ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್ ಅಂತ ಹಿಂದೆ ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಆತ್ಮನ್ನೇವ ಆತ್ಮಾನಂ ಪಶ್ಯೇತ್ ವಿಜ್ಞಾನಂ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಅಂತ. ಅದು ಈಕ್ಷತೆ ಅಧಿಕರಣದಲ್ಲಿ ಮೊದಲ ಸೂತ್ರದಲ್ಲಿ, ಈಕ್ಷತೆಯ ಶಬ್ದಂ ಅನ್ನೋ ಸೂತ್ರದಲ್ಲಿ ಬಂದಿದೆ. ನಮ್ಗೆ ಹೀಗೆ ಅನೇಕ ಕಡೆ ಆತ್ಮಶಬ್ದ ಕೇಳಿ ಬರ್ತದೆ. ಈಗ ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಅಂತ ಒಂದ್ ಕಡೆ ಅದು ಆತ್ಮಶಬ್ದ ಕೇಳಿ ಬರ್ತದೆ. ಇನ್ನ ತಮೇವೈಕಂ ಜಾನಥ ಆತ್ಮಾನಮನ್ಯಾವಾಚೋ ಮುಂಚಥಾಮೃತಶೇಷ ಸೇತು, ಅಲ್ಲಿಯೂ ಆತ್ಮಶಬ್ದ ಕೇಳಿ ಬರ್ತದೆ. ಮತ್ತೆ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್ ಅಂತ ಅಲ್ಲಿಯೂ ಆತ್ಮಶಬ್ದ ಕೇಳಿ ಬರ್ತದೆ. ಈ ಮೂರನ್ನ ಈಗ ತಗೊಂಡಿದ್ದಾರೆ ಅವರು. ಈಗ ನಾವು ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ನೋಡುವ ಪ್ರಕಾರ ಈ 3 ಶ್ರುತಿಗಳ ಬಗ್ಗೆ ನೋಡ್ತಾ ಇದ್ದಾರೆ. ಆತ್ಮನ್ಯವಾತ್ಮಾನಂ ಪಶ್ಯೇತ್ ಅಂತ ಏನು ವಾಕ್ಯ ಇದೆ, ಅಲ್ಲಿ ಸಗುಣ ಬ್ರಹ್ಮನನ್ನೇ ನಾವು ಇಟ್ಕೋತೇವೆ. ಆತ್ಮಶಬ್ದದಿಂದ ಸಗುಣ ಬ್ರಹ್ಮನನ್ನೇ ತಿಳ್ಕೊಳ್ತೀವಿ. ಯಾಕೆಂದ್ರೆ ಬಾಧಕ ಅಭಾವ, ಸಗುಣ ಬ್ರಹ್ಮನನ್ನೇ ಅಲ್ಲಿ ತಿಳ್ಕೊಳ್ಳಿಕ್ಕೆ ಬಾಧಕ ಏನೂ ಇಲ್ಲ. ಎಲ್ಲಿ ಬಾಧಕ ಇದೆಯೋ ಅಲ್ಲಿ ಅದನ್ನು ಬಿಟ್ಟು ನಿರ್ಗುಣ ಬ್ರಹ್ಮವನ್ನು ತಗೊಳ್ತೀವಿ. ಬಾಧಕ ಎಲ್ಲಿದೆ? ಈ ಬೃಹದಾರಣ್ಯಕ ಉಪನಿಷತ್ತಿನ ಯಸ್ಯಾನುವಿತ್ತ ಅನ್ನೋ ವೇದವಾಕ್ಯದಲ್ಲಿ, ಹಾಗೆ ತಮೇವೇಕಂ ಜಾನಥ ಅಂತನ್ನೋ ವೇದವಾಕ್ಯದಲ್ಲಿ ಬಾಧಕ ಇದೆ. ಬಾಧಕ ಇರುವುದರಿಂದ ಸಗುಣ ಬ್ರಹ್ಮನನ್ನ ಅಲ್ಲಿ ಸ್ವೀಕಾರ ಮಾಡುವುದನ್ನು ಬಿಟ್ಟು ನಿರ್ಗುಣ ಬ್ರಹ್ಮನನ್ನು ಹೇಳುವುದನ್ನ ನಾವು ಒಪ್ಕೋತೇವೆ. ಹೀಗೆ ನಮ್ಮ ಅಭಿಪ್ರಾಯ ಅಂತ ಅವರ ತಾತ್ಪರ್ಯ. ಇದನ್ನ ನಾವು ಅದ್ವೈತಿಗಳು ಹೀಗೇನು ಹೇಳಿದಾರಲ್ಲ, ಅದು ಖಂಡಿತವಾಗಿಯೂ ಗೊಂದಲಕ್ಕೆ ಕಾರಣ ಆಗೇ ಆಗ್ತದೆ. ಅದ್ವೈತವನ್ನು ಒಪ್ಪದೇ ಇದ್ದವರ ಅಭಿಪ್ರಾಯಕ್ಕೆ ಅನುಸಾರವಾಗಿ ಅಂತೂ ಆ ಕಡೆ ಇರಲಿ, ಅದ್ವೈತವನ್ನು ಒಪ್ಪಿದ್ರಿಗೂ ಕೂಡ ಆತ್ಮಶಬ್ದದಿಂದ ಎಲ್ಲಿ ಏನು ತಗೊಳ್ಬೇಕು ಅಂತ ಗೊಂದಲ ಆಗೇ ಆಗ್ತದೆ. ಆದರೂ ಕೂಡ ಅದ್ವೈತದ ಸಂಪ್ರದಾಯ ಮತ್ತು ಅದ್ವೈತದ ಗ್ರಂಥಗಳು ಅವುಗಳ ಅವಲೋಕನದ ಮೂಲಕ ಆತ್ಮಶಬ್ದಕ್ಕೆ ಎಲ್ಲಿ ಏನು ತಗೊಳ್ಬೇಕು ಅಂತ ತಿಳ್ಕೋಬೇಕು ಅಂತ ಅರ್ಥ. ವಸ್ತುತಃ ಅವರ ದೃಷ್ಟಿಕೋನ ಏನು, ಈಗ ತತ್ವವಾದದ ಪ್ರಕಾರ ಆದರೂ ಕೂಡ ಎಲ್ಲಿ ಯಾವ ಶಬ್ದದಿಂದ ಏನು ತಗೊಳ್ಬೇಕು ಅಂತ ಅನ್ನೋದು ತುಂಬಾ ಕಷ್ಟಕರವಾದ ಸಂಗತಿನೇ ಅಲ್ವಾ. ಅಷ್ಟು ಸುಲಭವಾಗಿ ಯಾವುದೋ ಒಂದು 2-4 ಗ್ರಂಥಗಳನ್ನು ಓದಿದ ಮಾತ್ರಕ್ಕೆ ಆತ್ಮಶಬ್ದಕ್ಕೇ ನಾವೀಗ ಬೇರೆ ಶಬ್ದಗಳನ್ನು ಬಿಡೋಣ, ಆತ್ಮಶಬ್ದದಿಂದಲೇ ಎಲ್ಲಿ ಏನು ತಗೊಳ್ಬೇಕು ಅಂತ ಅನ್ನೋದು ನಿಮ್ಮಲ್ಲಿಯೂ ಒಂದು ಸಮಸ್ಯೆನೇ ಅಲ್ಲ. ಕೆಲವು ಕಡೆ ಜೀವಾತ್ಮನ ತಗೊಳ್ಬೇಕಾಗ್ತದೆ, ಕೆಲವು ಕಡೆ ಪರಮಾತ್ಮನ ತಗೊಳ್ಬೇಕಾಗ್ತದೆ, ಮತ್ತೆ ಕೆಲವು ಕಡೆ ನೀವೇ ಹೇಳಿದಂತೆ ಭಾಗವತ ತಾತ್ಪರ್ಯದಲ್ಲಿ ನಾನು ಹಿಂದೊಂದು ಶ್ಲೋಕ ಹೇಳಿದೆ, ಆ ಶ್ಲೋಕಕ್ಕನುಸಾರವಾಗಿ ಮಧ್ಯದೇಹ, ಸಂದೇಹ ಅಂದರೆ ಮಧ್ಯದೇಹ, ಮತ್ತೆ ದೇಹ, ಇಡೀ ದೇಹ, ಮನಸ್ಸು, ಬುದ್ಧಿ, ಜೀವ, ಮತ್ತೆ ಸ್ವಯಂ ಅಂದರೆ ಸೆಲ್ಫ್, ಮತ್ತೆ ಚತುರ್ಮುಖ ಬ್ರಹ್ಮ, ಮತ್ತೆ ಪರಮಾತ್ಮ, ಇಷ್ಟ ಅರ್ಥಗಳಿವೆ ನೋಡಿ. ಆತ್ಮೈವ ಹ್ಯಾತ್ಮನೋ ಬಂಧು ನಾತ್ಮಾನಂ ಅವಸಾದಯೇತ್, ಇಂಥವೆಲ್ಲ ಮಾತುಗಳು ಬಂದಾಗ ಅದು ಏನಂತ ಅರ್ಥ ಮಾಡ್ಕೊಳ್ಬೇಕು? ಇದು ನಿಮಗೂ ಒಂದು ಸಮಸ್ಯೆನೇ ಅಲ್ಲ. ಕೆಲವು ಕಡೆ ಮಧ್ಯದೇಹ, ಕೆಲವು ಕಡೆ ದೇಹ, ಕೆಲವು ಕಡೆ ಬುದ್ಧಿ, ಕೆಲವು ಕಡೆ ಮನಸ್ಸು, ಇನ್ನು ಕೆಲವು ಕಡೆ ಜೀವ, ಮತ್ತೆ ಕೆಲವು ಕಡೆ ತಾನು ಸೆಲ್ಫ್ ಅಂತ ಅರ್ಥ, ಇನ್ನು ಕೆಲವು ಕಡೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ, ಇನ್ನು ಕೆಲವು ಕಡೆ ಪರಮಾತ್ಮ ಅಂತ ಅರ್ಥ ಅಂತ ನೀವೇ ಒಪ್ಕೊಂಡಿದ್ದೀರಿ ಭಾಗವತ ತಾತ್ಪರ್ಯದಲ್ಲಿ. ಇಷ್ಟು ಆತ್ಮಶಬ್ದಕ್ಕೆ ಏನು ಅರ್ಥ ಮಾಡ್ಕೋಬೇಕು, ಎಲ್ಲಿ ಯಾವ ಅರ್ಥವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ನಿಮ್ಮ ದೃಷ್ಟಿಯಿಂದ ಅದು ಅಷ್ಟು ಸುಲಭದ ಸಂಗತಿಯ ಅಲ್ಲ. ಅದನ್ನು ಸಂಪ್ರದಾಯದಿಂದ ತಿಳ್ಕೋಬೇಕಾಗ್ತದೆ.
ವಸ್ತುತಃ ಈಗ ನೋಡಿ ಭಾಗವತ ತಾತ್ಪರ್ಯದಲ್ಲಿರೋ ಶ್ಲೋಕ ನಾನು ಹೇಳಿದ್ನಲ್ಲ, ಅದಕ್ಕಿಂತ ಮುಂಚೆ ಆತ್ಮಶಬ್ದಕ್ಕೆ ಏನೇನು ಅರ್ಥ ಅಂತ ಅನ್ನೋದು ಮುಖ್ಯವಾಗಿ ಆತ್ಮ ಅಂದರೆ ಪರಮಾತ್ಮ, ಆಮೇಲೆ ಆತ್ಮ ಅಂದರೆ ಉಳಿದೆಲ್ಲ ಜೀವರು, ಇಷ್ಟು ನಮ್ಗೆ ಗೊತ್ತಿರ್ತದೆ. ಆತತ್ವಾಚ್ಚ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ ಆತ್ಮಾಭಾಸಾಸ್ತದನ್ನೇತು ನಹ್ಯೇತೇಷಾಂ ತಥಾ ಗುಣಾಃ. ಇದು ಪರಮೋಪನಿಷತ್ತಿನ ಮಾತು. ಆತತ ಅಂದರೆ ಸರ್ವತ್ರ ವ್ಯಾಪ್ತನಾಗಿ ಜ್ಞಾನಸ್ವರೂಪನಾಗಿರುವ ಭಗವಂತನೇ ಆತ್ಮ. ಉಳಿದವರೆಲ್ಲರೂ ಕೂಡ ಆತ್ಮರಲ್ಲ, ಯಾಕಂದ್ರೆ ಅವ್ರಿಗೆ ವ್ಯಾಪ್ತವಾದ ಗುಣಗಳಿಲ್ಲ. ಹೀಗೆ ಬಂದಿದೆ. ಆತ್ಮ ಅಂದರೆ ಜೀವ ಚೇತನ ಅನ್ನೋ ಅರ್ಥವನ್ನು ನಾವು ಇಟ್ಕೊಂಡು, ಜೀವ ಅಂದರೆ ಸಂಸಾರದಲ್ಲಿ ಬದ್ಧನಾದ ಜೀವ ಅಂತ ಅರ್ಥ ಅಲ್ಲ, ಆತ್ಮ ಅಂದ್ರೆ ಒಂದು ಚೇತನ ಅಂತ ಅರ್ಥ ಇಟ್ಕೊಂಡು ಆತ್ಮಶಬ್ದಕ್ಕೆ ಮುಖ್ಯಾರ್ಥ ಭಗವಂತ, ಅಮುಖ್ಯವಾಗಿ ಉಳಿದವರು ವಾಚ್ಯರು. ಇಷ್ಟು ನಮ್ಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ. ಸ್ವಲ್ಪ ಏನಾದರೂ ವಿಚಾರ ಮಾಡಿದವರಿಗೆ ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ ಗೊತ್ತಿರ್ತದೆ. ಈ ನಮ್ಮಲ್ಲಿ ಮಾಧ್ವ ಸಿದ್ಧಾಂತವನ್ನು ಅವಲಂಬಿಸಿದವರಲ್ಲಿ ತತ್ವವಾದಿಗಳಲ್ಲಿ ಸಂದೇಹ ದೇಹ ಮನಸ್ಸೋ ಬುದ್ಧಿಜೀವಾ ಸ್ವಯಂ ತಥಾ ಬ್ರಹ್ಮಾಪ್ಯಮುಖ್ಯಾ ವಿಜ್ಞೇಯ ಆತ್ಮಶಬ್ದಸ್ಯ ಮುಖ್ಯಾರ್ಥ ವಿಷ್ಣುರೇವ ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆ? ಇದು ನೀವು ವಿಚಾರ ಮಾಡಿ. ಆದ್ರಿಂದ ಅದ್ವೈತಗಳು ನಮ್ಗೆ ಹೇಳಲಿಕ್ಕೆ ಅವಕಾಶ ಇದೆಯಲ್ಲ. ಆತ್ಮಶಬ್ದದ ಅಷ್ಟು ಸುಲಭವಾಗಿ ತಿಳಿಯುವ ವಿಷಯ ಅಲ್ಲ ಅದು. ಆತ್ಮಶಬ್ದ ಆಯಿತು, ಪುರುಷ ಶಬ್ದ ಆಯಿತು. ಪುರುಷ ಶಬ್ದದಿಂದ ಎಲ್ಲಿ ಸ್ತ್ರೀಯನ್ನು ಇಟ್ಕೋಬೇಕು, ಎಲ್ಲಿ ಮತ್ತು ಸ್ತ್ರೀ ಮತ್ತು ಪುರುಷ ಇಬ್ಬರನ್ನೂ ಇಟ್ಕೋಬೇಕು, ಎಷ್ಟು ಗೊಂದಲ ಇದೆ ಅದ್ರ ಬಗ್ಗೆ. ಮತ್ತೆ ಪುರುಷ ಶಬ್ದಕ್ಕೆ ಮೂಲತಃ ಇರುವ ಅರ್ಥ ಏನು, ಇದ್ರ ಬಗ್ಗೆ ಎಲ್ಲ ಇನ್ನೂ ವಿದ್ವಾಂಸರು ಏನೇನೋ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಿರ್ತಾರೆ. ಪುರುಷ ಶಬ್ದಕ್ಕೆ ಮೂಲತಃ ಇರುವ ಅರ್ಥ ಸ್ತ್ರೀ ಮತ್ತು ಪುರುಷ ಅಂತ ಎರಡೂ ಅರ್ಥ ಇದೆ. ಪುರುಷ ಅಂದ್ರೆ ಗಂಡಸು ಅಂತ ಆಮೇಲೆ ಬಂದದ್ದು ಅಂತಾರೆ. ಸ್ವಯಂ ಗೋವಿಂದಾಚಾರ್ಯ ಹೀಗೆ ಅಂತಾರೆ. ಇದೆಲ್ಲ ಗೊಂದಲ, ಆಮೇಲೆ ಬಂದದ್ದು ಅಲ್ಲ ಅದು. ಪುರುಷ ಶಬ್ದಕ್ಕೆ ಸ್ತ್ರೀ ಮತ್ತು ಪುರುಷ ಇಬ್ರು ಅರ್ಥ. ಶರೀರದೊಳಗಿರುವವರು ಅಂತ ಅರ್ಥ, ಶರೀರದೊಳಗಿರುವ ಜೀವನನ್ನು ಹೇಳ್ತದೆ ಅಂತ ಅನ್ನೋದು ಒಂದು ಅರ್ಥ. ಅದಲ್ಲದೆ ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ, ಪುರುಷ ಸ್ತ್ರೀ ಅಂದ್ರೆ ಸ್ತ್ರೀ ಅಂತ ಅರ್ಥ. ಅದು ಕೂಡ ಆಮೇಲೆ ಬಂದದ್ದೇನಲ್ಲ, ಅದೆಲ್ಲ ಸರ್ವಮೂಲದಲ್ಲಿ ಇದ್ದೇ ಇದೆ. ಹಿಂದೆ ಕಪಿಲ ಸಂಹಿತಾ ಮೊದಲಾದ ಗ್ರಂಥಗಳಲ್ಲೇ, ಪ್ರಾಚೀನ ಗ್ರಂಥಗಳಲ್ಲೇ ಅದಿದೆ. ಆಮೇಲೆ ಯಾರೋ ಮತ್ತೆ ಪುರುಷ ಶಬ್ದವನ್ನ ಸ್ತ್ರೀ ಮತ್ತು ಪುರುಷ ಇಬ್ಬರನ್ನೂ ಹೇಳ್ತಿದ್ದದನ್ನ ಕೆಳಗೆ ಇಳಿಸಿ ಮತ್ತು ಪುರುಷನನ್ನು ಹೇಳ್ತದೆ ಅಂತ ಮುಂದೆ ಯಾರೋ ಮಾಡಿದವರಲ್ಲ. ಹೀಗೆ ಪುರುಷ ಶಬ್ದ, ಆತ್ಮ ಶಬ್ದ, ಇದ್ರ ಬಗ್ಗೆ ಎಷ್ಟೆಷ್ಟು ಸಮಸ್ಯೆಗಳಿವೆ ಅದನ್ನು ತಿಳ್ಕೊಳ್ಬೇಕಲ್ಲ ನಾವು. ಅದರಂತೆ ಆತ್ಮಶಬ್ದವು ಕೂಡ ಗೊಂದಲದಿಂದ ಕೂಡಿದೆ. ನಿಮ್ಮ ಸಿದ್ಧಾಂತದಲ್ಲೂ ಹೌದು, ಅದನ್ನು ಸಂದರ್ಭ ನೋಡಿ ಅರ್ಥ ಮಾಡಬೇಕಾಗ್ತದೆ, ಹಾಗೆ ನಾವು ಅರ್ಥ ಮಾಡಬೇಕಾಗ್ತದೆ ಅಂತ ಅವ್ರ ತಾತ್ಪರ್ಯ. ಇದು ಅವರ ಅಭಿಪ್ರಾಯ. ಅದಾದ್ಮೇಲೆ ಮುಂದೆ ಅಲ್ಲಿ ಯದ್ಯಪಿ ಇಯಂ ಶಂಕಾ ನ ವಾಚ್ಯತ್ವ ವಿರೋಧಿನಿ ನಿರ್ಗುಣತ್ವೇಪಿ ಈಕ್ಷಣೀಯತ್ವ ಸತ್ವಾತ್ ಅಂತಿದೆ. ನಾನು ಟಿಪ್ಪಣಿಗಳಿರೋ ವಿಷಯಗಳನ್ನ ತುಂಬಾ ಅನಿವಾರ್ಯ ಆದಾಗ ಮಾತ್ರ ಹೇಳ್ತಿರ್ತೇನೆ. ಆ ಎರಡು ವಾಕ್ಯಗಳನ್ನ ನಾನು ಬಿಟ್ಟಿದ್ದೇನೆ, ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿಲ್ಲ. ತಥಾಪಿ ಉಕ್ತಿ ನಿರ್ವಾಹಾರ್ಥಂ ನಿರಾಕೃತ ಇತಿ ದೃಷ್ಟವ್ಯಂ ಅಂತ ಮುಂದಿದೆ. ಇದು ಅವ್ರ ಪ್ರಶ್ನೆ, ಸಗುಣ ಪ್ರಯೋವಾಚ್ಯಂ ಇತಿ ಪ್ರಶ್ನೆ. ಆ ಪ್ರಶ್ನಕ್ಕೆ ಉತ್ತರ ಅಲ್ಲಿ ವಾಕ್ಯಾರ್ಥ ಮುಕ್ತಾವಳಿಯಲ್ಲಿ ಬಂದಿಲ್ಲ, ಟೀಕಾದೆಲ್ಲ ಸ್ಪಷ್ಟ ಇದೆ. ನೀವು ಅದ್ವೈತಿಗಳು ಹೇಳ್ತೀರಿ ಆತ್ಮಶಬ್ದಕ್ಕೆ ಮುಖ್ಯಾರ್ಥ ಸಗುಣ ಬ್ರಹ್ಮನೇ, ಅಮುಖ್ಯವಾಗಿ ಕೆಲವು ಕಡೆ ನಿರ್ಗುಣ ಬ್ರಹ್ಮನನ್ನು ತಗೊಳ್ಬೇಕಾಗ್ತದೆ ಬಾಧಕ ಇದ್ದಾಗ. ಹೀಗೆ ಬಾಧಕ ಇದ್ದಾಗ ನಿರ್ಗುಣ ಬ್ರಹ್ಮನನ್ನ ಮುಖ್ಯವಾಗಿ ತಗೋಬೇಕು, ಬಾಧಕ ಇಲ್ಲದೆ ಇದ್ದಾಗ ಸಗುಣ ಬ್ರಹ್ಮನನ್ನೇ ತಗೊಳ್ಬೇಕು ಅಂತ ನೀವು ಹೇಳ್ತಿರಲ್ಲ. ಆದರೆ ಅದಕ್ಕೆ ಮೂಲತಃ ಆಧಾರ ಇಲ್ಲ. ತಸ್ಯ ಮುಖ್ಯತಃ ಜೀವವಾಚಿತ್ವೇ ಏವ ಮಾನಾಭಾವಾತ್. ಮುಖ್ಯವಾಗಿ ಆತ್ಮಶಬ್ದ ಪರಮಾತ್ಮನನ್ನೇ ಹೇಳ್ತದೆ ಅಂತನ್ನುವುದಕ್ಕೆ ನಾವು ಎಷ್ಟು ಪ್ರಮಾಣ ತೋರಿಸಿದ್ವಿ? ಭಾಗವತ ತಾತ್ಪರ್ಯದ್ದು ನಾವೊಂದು ಎಕ್ಸ್ಟ್ರಾ ತೋರಿಸಿದೆ, ಆಚಾರ್ಯತ್ತು ಇಲ್ಲೇ ತೋರಿಸಿದ್ದು ಇಷ್ಟೇ ಇದ್ದೇ ಅಂತೂ ಆತ್ಮಶಬ್ದದ ಮುಖ್ಯಾರ್ಥ ವಿಷ್ಣು ಅಂತ ಅನ್ನೋದಕ್ಕೆ ನಾವಿಷ್ಟು ಪ್ರಮಾಣಗಳನ್ನು ತೋರಿಸಿದ್ವಿ. ಆತ್ಮಶಬ್ದ ಮುಖ್ಯವಾಗಿ ಜೀವನನ್ನ ಹೇಳ್ತದೆ ಅಥವಾ ಸಗುಣ ಬ್ರಹ್ಮನನ್ನ. ಸಗುಣ ಬ್ರಹ್ಮ ಅಂದ್ರೆ ಮತ್ತೆ ಪರಮಾತ್ಮನೇ, ಅವನ್ ಬಿಟ್ಬಿಡಿ. ಅದಕ್ಕಾಗಿ ಜಯತೀರ್ಥರು ಇಲ್ಲಿ ಬರೀ ಜೀವ ಅಂತ ತಗೊಂಡಿದ್ದಾರೆ. ಆತ್ಮಶಬ್ದ ಮುಖ್ಯವಾಗಿ ಜೀವನನ್ನು ಹೇಳ್ತದೆ ಅನ್ಲಿಕ್ಕೆ ಏನು ಪ್ರಮಾಣ ಇದೆ? ಯಾವ್ದಾದ್ರು ಪ್ರಮಾಣ ತೋರಿಸಿದ್ರೆ ನೀವು? ಏನು ಪ್ರಮಾಣನೂ ತೋರಿಸಲಿಲ್ಲ. ಮತ್ತು ಹಾಗಿದ್ದಾಗ ಮುಖ್ಯವಾಗಿ ಜೀವನನ್ನು ಹೇಳ್ತದೆ, ಆದ್ರಿಂದ ಜೀವನನ್ನೇ ಇಟ್ಕೋಬೇಕು. ಎಲ್ಲಿ ಬಾಧಕ ಇದೆಯೋ ಅದನ್ನು ಬಿಟ್ಟು ನಿರ್ಗುಣ ಬ್ರಹ್ಮನನ್ನು ಇಟ್ಕೋಬೇಕು ಅಂತ ಅದ್ರ ನಿರಾಧಾರವಾದ ಒಂದು ಗ್ರಹಿಕೆಯ ಮೇಲೆ ನೀವು ಈ ಥರ ವ್ಯವಸ್ಥೆ ಮಾಡೋದು ಸರಿಯಾಗೋದಿಲ್ಲ. ನೀವು ಒಂದು ಪ್ರಮಾಣ ಆದರೂ ತೋರಿಸಿ, ಮುಖ್ಯವಾಗಿ ನಿರ್ಗುಣ ಜೀವನನ್ನೇ ಹೇಳ್ತದೆ, ಸಗುಣನಾದ ಜೀವನನ್ನೇ ಹೇಳ್ತದೆ ಅಂತ ಒಂದು ಪ್ರಮಾಣ ತೋರಿಸಿ. ಏನು ಪ್ರಮಾಣನೂ ನೀವು ತೋರಿಸಲಿಲ್ಲ ಅಂತ ಅದ್ರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.